ಏಟು ಎದುರೇಟು ಇಲ್ಲಿಗೆ ಮುಕ್ತಾಯ ಆಗಲಿಲ್ಲ. ರೈತರ ಸಾಲ ಮನ್ನಾ ಮಾಡಲಿಕ್ಕೂ ಸರ್ಕಾರ ಮೀನಾಮೇಷವನ್ನ ಎಣಿಸ್ತಾ ಇದೆ. ಕುಮಾರಸ್ವಾಮಿ ಇನ್ನೊಮ್ಮೆ ವಚನ ಭ್ರಷ್ಟರಾಗ್ತಾ ಇದ್ದಾರೆ. ಹೀಗೆಲ್ಲ ನನ್ನ ವಿರುದ್ಧ ಸದನದಲ್ಲಿ ಚರ್ಚೆಯಾಗಿದೆ. ಆದರೆ ಬಿಜೆಪಿಯವರು ಎಷ್ಟು ವಚನ ಭ್ರಷ್ಟರಾಗಿದ್ದಾರೆ ಎಂಬುದು ಗೊತ್ತು ಅಂತಂದ್ರು ಎಚ್.ಡಿ. ಕುಮಾರಸ್ವಾಮಿ. ನನ್ನ ವಿರುದ್ಧ ಮಾತನಾಡೋರು ಆತ್ಮಾವಲೋಕನವನ್ನ ಮಾಡಿಕೊಳ್ಳಿ ಅಂತ ಎದುರೇಟು ಕೊಟ್ಟರು ಕುಮಾರಸ್ವಾಮಿ. ಪಾಪ ರಾಜೀವ್ ಅವರು ಎರಡನೇ ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ಪಾಪ ನನ್ನ ಬಗ್ಗೆ ಹೇಳಿದ್ದಾರೆ, ಮತ್ತೊಂದು ಬಾರಿ ವಚನ ಭ್ರಷ್ಟರಾಗಬೇಡಿ ಅಂತೇಳಿ. ತಾವೆಷ್ಟರ ಮಟ್ಟಿಗೆ ವಚನ ಭ್ರಷ್ಟರಾಗದೇ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದೀರಿ ಕಳೆದ ಅದು ವಿಧಾನಸಭೆಯಲ್ಲಿ ನನಗೂ ಅದರ ಅನುಭವ ಇದೆ. ಅದು ಹೇಳಲಿಕ್ಕೆ ಹೋಗೋದಿಲ್ಲ ನನ್ನ ಅಧ್ಯಕ್ಷರು, ಅದರ ಅವಶ್ಯಕತೆ ಇಲ್ಲ. ಈಗ ರಾಜೀವ್ ಅವರೇ ನನಗೂ ನನ್ನ ವಚನ ಭ್ರಷ್ಟತೆ ಬಗ್ಗೆ ಚರ್ಚೆ ಮಾಡೋದಾದರೆ ಅವರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. ಕಳೆದ ಬಾರಿ ನನ್ನ ಜೊತೆ ಏನು ಚರ್ಚೆ ಮಾಡಿ ಒಂದು ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅದನ್ನು ಒಂದ್ಸಲ ಅವರು ಮೆಲುಕು ಹಾಕೊಂಡ್ರೆ ಒಳ್ಳೆಯದು. ನನ್ನ ವಚನ ಭ್ರಷ್ಟತೆ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಅದನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ ಅಷ್ಟೇ ಅಧ್ಯಕ್ಷರೇ.